ಶ್ರೀಗುರುಭ್ಯೋ ನಮಃ ಹರಿ ಓಂ. ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಧರ್ಮೋ ರಕ್ಷಿತಃ ಅಂತ ಮಹಾಭಾರತದ ಒಂದು ವಚನ. ರಕ್ಷಿತಃ ಧರ್ಮ ರಕ್ಷತಿ ಅಂತ ಇದರರ್ಥ. ರಕ್ಷಿಸಲ್ಪಟ್ಟ ಧರ್ಮವು ರಕ್ಷಿಸುತ್ತದೆ ಅಂತ ಈ ಶಬ್ದದ ಒಂದು ಅರ್ಥ. ಏನು ಹಿಂಗಂದರೆ ಗೊತ್ತಾಗ್ತದೆ ನಮಗೆ. ಧರ್ಮ ಅಂದರೇನು, ಧರ್ಮ ರಕ್ಷಣೆ ಅಂದರೇನು, ಆ ಧರ್ಮ ನಮ್ಮ ರಕ್ಷಣೆ ಮಾಡುತ್ತದೆ ಏನರ್ಥ ಅಂತ ಮೂರು ಗೊತ್ತಾಗ್ಬಿಟ್ರೆ ಗೊತ್ತಾಗ್ತದೆ. ಇದರ ಅರ್ಥ ಗೊತ್ತಾಗಬೇಕು. ಧರ್ಮ ಅಂದರೆ ಏನು ಅಂತಂದಾಗ ವೇದದಲ್ಲಿ ಯಾವುದನ್ನು ವಿಧಿ ಮಾಡಿದೆಯೋ ಅದನ್ನು ಆಚರಣೆ ಮಾಡುವ ಧರ್ಮ. ಅದನ್ನು ವಿಧಿ ಮಾಡಿದ್ದನ್ನು ಬಿಡುವಿಕೆ ಅಧರ್ಮ. ವೇದದಲ್ಲಿ ಯಾವುದನ್ನು ನಿಷೇಧ ಮಾಡಿದ್ದಾರೋ ಅದನ್ನು ಬಿಡುವಿಕೆ ಧರ್ಮ. ನಿಷೇಧ ಮಾಡಿದ್ದನ್ನು ಮಾಡುವಿಕೆ ಅಧರ್ಮ. ಸ್ಪಷ್ಟ ನಮಗೆ ಜ್ಞಾನ ಇರಬೇಕು. ವೇದದಲ್ಲಿ ಉದಾಹರಣೆಗೆ ಬ್ರಾಹ್ಮಣರಿಗೆ ಸಂಧ್ಯಾ ಉಪಾಸಹಿತ ಬೆಳಿಗ್ಗೆ ಸಂಧ್ಯಾ ವಂದನೆ ಮಾಡು ಅಂತ ವೇದ ವಿಧಿ ಮಾಡಿದೆ. ನಾವು ಸಂಧ್ಯಾ ವಂದನೆ ಮಾಡೋದು ಧರ್ಮ. ದೇವಾನ್ ನಮೇತ ದೇವರಿಗೆ ನಮಸ್ಕಾರ ಮಾಡು, ಪೂಜಾ ಮಾಡು, ಇದು ಧರ್ಮ. ಇದನ್ನು ಮಾಡುವಿಕೆ ಧರ್ಮ. ಮತ್ತು ವೇದಾನ ಆವರ್ತೈತೆ ವೇದಗಳನ್ನು ಅಧ್ಯಯನ ಮಾಡು, ಇದು ಧರ್ಮ. ಮತ್ತು ಜುಹೋಯಾತ ವೈಷ್ಣದೇವನ್ನು ಮಾಡಿ ಊಟ ಮಾಡು ಅಂತ ಒಂದು ವಿಧಿಯೆಲ್ಲ ವಿಧಿಯು ಇವೆಲ್ಲ ನಾವು ಮಾಡಿದರೆ ಅದು ಧರ್ಮ. ಅದೇ ನಾವು ಮಾಡಿದ್ದು ನಮ್ಮ ಆ ಕರ್ಮಗಳು ಧರ್ಮ ಆಗ್ತವೆ. ಇನ್ನು ಇದಕ್ಕೆ ವಿರುದ್ಧವಾಗಿ ವೇದ ಹೇಳ್ತದೆ ವೃಷಂನ ವದೇತ ಸುಳ್ಳಾಡಬೇಡ, ಮತ್ತು ಗೌಹನ ಪುಷ್ಪದಾಸ್ಪೃಷ್ಟ ಆಕಳನ್ನು ಕಾಲಿನ ಮುಟ್ಟಬೇಡ, ಫಲಹಣ್ಣು ಫಲಭಕ್ಷಯತೆ ಉಳ್ಳಾಗಡ್ಡೆ ತಿನ್ನಬೇಡ ಅಂತ ವೇದ ನಮಗೆಲ್ಲ ಬೇಡ 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 ಅಂತ ಹೇಳಿದೆ. ಈ ಬೇಡ ಅಂತ ಹೇಳಿದ್ದನ್ನು ಬಿಡುವಿಕೆ ಧರ್ಮ, ಬೇಡ ಹೇಳಿದ ಮಾಡುವಿಕೆ ಅಧರ್ಮ. ಇಷ್ಟು ನಮಗೆ ನಾವೆಲ್ಲ ಅತ್ಯವಶ್ಯವಾಗಿ ತಿಳಿಸಬೇಕಾದಂಥ ಒಂದು ಕಾರ್ಯ. ಅದಕ್ಕೋಸ್ಕರವಾಗಿ ಧರ್ಮವನ್ನು ಇವೆಲ್ಲ ಕರ್ಮಗಳಿವು. ಈ ಕರ್ಮಗಳನ್ನು ವಿಧಿ ಮಾಡಿದ್ದನ್ನು ಮಾಡುವಿಕೆ, ನಿಷೇಧ ಮಾಡಿದ್ದನ್ನು ಬಿಡುವಿಕೆ ಧರ್ಮ ಅಂತ ಕರೆಸಲ್ಪಟ್ಟದ್ದಾಗಿದೆ. ಇದು ಮಧ್ಯದ್ದು. ಧರ್ಮ ಅಂದರೆ ಏನು ಅನ್ನುವಂಥ ಒಂದು ಮಾತು. ಉದಾಹರಣೆಗೆ ನಾವೆಲ್ಲ ಈಗ ಬ್ರಾಹ್ಮಣರು ಮುಂಜಿ ಮಾಡ್ಕೊಂಡೇವಿ, ಯಜ್ಞೋಪೇತ ಹಾಕ್ಕೊಂಡೇವಿ. ಏನು ಕೆಲಸ? ಸಂಧ್ಯಾ ವಂದನೆ ಮುಖ್ಯವಾದಂಥ ಕಾರ್ಯ. ಸಂಧ್ಯಾ ವಂದನೆ ಬಿಟ್ಬಿಟ್ರೆ ಏನು ಧರ್ಮ ಮಾಡಿದರೂ ಉಪಯೋಗ ಇಲ್ಲ. ನಾನು ಜನೋಪಕಾರ ಮಾಡಿದ್ದೀನಿ, ಬೇಕಾದ್ರೆ ಏನು ಮಾಡಿ ಸಂಧ್ಯಾ ವಂದನೆ ಮಾಡಿ ಎಲ್ಲ ಮಾಡಿದರೂ ಸಾಧ್ಯ. ಅದಕ್ಕೆ ಸಂಧ್ಯಾ ವಂದನೆ ಮಾಡೋದು ನಮ್ಮ ಮುಖ್ಯವಾಗಿರತಕ್ಕಂಥ ಬ್ರಾಹ್ಮಣರ ಧರ್ಮವಾಗಿದೆ. ಅದನ್ನು ಅದನ್ನು ಬಿಟ್ಟುಬಿಟ್ರೆ ನಾವು ಅಧರ್ಮವನ್ನೇ ಮಾಡಿದ್ದೇವೆ. ಹೀಗಿರುವಾಗ ಇನ್ನು ಧರ್ಮವನ್ನು ಆಚರಣೆ ಮಾಡಿದಾಗ ಏನಾಗ್ತದೆ? ಇವೆಲ್ಲ ಇವು ವೇದಗಳು ಮತ್ತು ಪುರಾಣಗಳ ಭಗವಂತನ ಆಜ್ಞೆ. ಭಗವಂತ ನಮಗೆ ವಿಧಿ ಮಾಡ್ಯಾರ, ಹಿಂಗೆ ಮಾಡಿರಿ ಮಾಡಬೇಡ್ರಿ ಅಂತ. ಭಗವಂತನ ಆಜ್ಞೆಯನ್ನು ನಾವು ಪಾಲನೆ ಮಾಡುವಂಥ ಕೀರ್ತಿ ನಾವು ಬರ್ತದೆ, ನಮ್ಗೆ ಪುಣ್ಯ ಬರ್ತದೆ. ಮತ್ತು ಭಗವಂತ ಏನಂತಾನೆ, ನಾ ಹೇಳಿದಾಗ ನನ್ನ ಆಜ್ಞೆ ಪಾಲನೆ ಮಾಡಿದೆ. ಈ ತಂದೆ ಮಗ ಹೇಳಿದ ಮಾತು ಕೇಳಿದೆ, ಮತ್ತು ತಂದೆಗೆ ಸಂತೋಷ ಆಗ್ತದೆ, ಅವಾಗ ಅನುಗ್ರಹ ಮಾಡಿದೆ. ತಂದೆ ಬೈಕ್ ಕೊಡಿಸ್ತಾನೆ, ಏನು ಕೊಡಿಸ್ತಾನೆ ದಿನ. ತಂದೆಯ ಮಾತನ್ನು ಪಾಲನೆ ಮಾಡಿದೆ. ಹಂಗೆ ಭಗವಂತನೂ ಕೂಡ ಅವನ ಮಾತನ್ನು ಪಾಲನೆ ಮಾಡಿದಾಗ ತುಷ್ಟನಾಗಿ ಇವನು ನನ್ನ ಮಾತು ಕೇಳಿದವ ಸಂತೋಷ ಪಡ್ತಾನೆ. ಭಗವಂತ ಸಂತೋಷಪಟ್ಟು ನಿಮಗೇನು ಆಪತ್ತು ಬರ್ತದೆ ರಕ್ಷಣೆ ಮಾಡ್ತಾನೆ. ಅದೇ ರಕ್ಷಿತ ಧರ್ಮ ರಕ್ಷಿತ. ಧರ್ಮ ರಕ್ಷಿತಃ ರಕ್ಷತಿ. ಭಗವಂತ ಧರ್ಮ ಆಚರ. ಧರ್ಮೋ ಧರ್ಮ ವಿದುತ್ತಮ ಅಂತ ವಿಷ್ಣು ಹೇಳ್ತದೆ. ಧರ್ಮ ಅದು ಭಗವಂತನ ನಾಮದು. ಧರ್ಮೋ ಧರ್ಮ ವಿದುತ್ತಮ ಅಂತೇಳಿ ಇಂಥ ಧರ್ಮವಚನದ ಭಗವಂತ ಧರ್ಮವನ್ನು ಆಚರಣೆ ಮಾಡಿದ ನಮ್ಮ ಸರ್ವಥಾ ರಕ್ಷಣೆ ಮಾಡ್ತಾಗಿದ್ದಾನೆ. ಈ ವಿಶ್ವಾಸ ನಮಗಿರಬೇಕು, ನಿಶ್ಚಲವಾಗಿರಬೇಕು. ಧರ್ಮವನ್ನು ಅವಶ್ಯ ಮಾಡಬೇಕು. ಆ ಭಗವಂತ ರಕ್ಷಣೆ ಯಾಕೆ ಮಾಡೋಂಗೆಲ್ಲ ಮಾಡ್ತಾನೆ ಭಗವಂತ. ಆ ಧರ್ಮ ಬಿಟ್ಟೇವಿ, ಅದರ ಬಗ್ಗೆ ನಮಗೆ ಕಾಳಜಿ ಇಲ್ಲ. ಭಗವಂತ ರಕ್ಷಣೆ ಮಾಡಿ ಯಾಕೆ ಮಾಡೋದು? ರಕ್ಷಣೆ ಮಾಡೋದು ಭಗವಂತ ಮಾಡೋ ಕಾರಣ ಇದೆ. ಅದಕ್ಕೋಸ್ಕರವಾಗಿ ಧರ್ಮವನ್ನು ಅವಶ್ಯವಾಗಿ ಮಾಡೋದು. ನಮಗೆ ಕೆಲಸ ಇಲ್ಲ, ನಮಗೆ ಟೈಮ್ ಇಲ್ಲ, ಬೆಳಗ್ಗೆ ಹೋಗ್ಬೇಕು, ಅದು ಟೈಮ್ ಇಲ್ಲ ನಮ್ಮ ಸರ್ವಥಾ ಅದು ಅತ್ಯಂತ ಮೂರ್ಖತನ ಮಾತ್ರ. ಟೈಮ್ ಇದ್ದೇ ಇರ್ತದೆ. 10 ನಿಮಿಷ ಸಂಧ್ಯಾವನೆ ಮಾಡಿ ಬರೋಂಗಿಲ್ಲ, ದಿನಕ್ಕೆ 2 ಹೊತ್ತು ಮಾಡಲಿಕ್ಕೆ ಮಾಡಬೇಕು. ಅದು ನಮ್ಮ ಧರ್ಮದ ಫೌಂಡೇಶನ್ ಅದು. ಅದಕ್ಕೋಸ್ಕರ ನಾವು ಯುವಕರೆಲ್ಲರೂ ಕೂಡ ಇವತ್ತಿನಿಂದಲೇ ನಿನ್ನೇನಾದರೂ ಆಗೋದು, ಇನ್ನಾದರೂ ಕೂಡ ಒಳ್ಳೆ ದಾರಿ ಹಿಡಿಯುವ ಪ್ರಾಣಿ ಅನ್ನುವಂಗೆ ಆ ಧರ್ಮವನ್ನು ಸಂಧ್ಯಾವಂದನೆ ಅವಶ್ಯವಾಗಿ ಮಾಡಿ ನಮ್ಮ ಉದ್ಧಾರವನ್ನು ನಾವು ಕಂಡುಕೊಳ್ಳುವಂಥ ಒಂದು ಉತ್ತಮವಾಗಿರತಕ್ಕ ಮಾರ್ಗ. ಅದನ್ನು ಮಾಡಬೇಕು ಅಂತ ನಮ್ಮ ಆಶಯ. ಮಾಡ್ತಾರೆ ನಾವೆಲ್ಲ ನಾನು ಅದನ್ನು ಆಶಿಸ್ತಾ ಇದ್ದೇವೆ. ಭಗವಂತವರಿಗೆ ಅದು ಮಾಡೋ ಬುದ್ಧಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಹಯಗ್ರೀವ
ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಧರ್ಮೋ ರಕ್ಷಿತಿ ರಕ್ಷಿತಃ ಅಂತ ಮಹಾಭಾರತದ ಒಂದು ವಚನ. ರಕ್ಷಿತಃ ಧರ್ಮ ರಕ್ಷತಿ ಅಂತ ಇದರರ್ಥ. ರಕ್ಷಿಸಲ್ಪಟ್ಟ ಧರ್ಮವು ರಕ್ಷಿಸುತ್ತದೆ ಅಂತ ಈ ಶಬ್ದದ ಒಂದು ಅರ್ಥ. ಏನು ಹಿಂಗಂದರೆ ಗೊತ್ತಾಗ್ತದೆ ನಮಗೆ. ಧರ್ಮ ಅಂದರೇನು, ಧರ್ಮ ರಕ್ಷಣೆ ಅಂದರೇನು, ಆ ಧರ್ಮ ನಮ್ಮ ರಕ್ಷಣೆ ಮಾಡುತ್ತದೆ ಏನರ್ಥ ಅಂತ ಮೂರು ಗೊತ್ತಾಗ್ಬಿಟ್ರೆ ಗೊತ್ತಾಗ್ತದೆ. ಇದರ ಅರ್ಥ ಗೊತ್ತಾಗಬೇಕು. ಧರ್ಮ ಅಂದರೆ ಏನು ಅಂತಂದಾಗ ವೇದದಲ್ಲಿ ಯಾವುದನ್ನು ವಿಧಿ ಮಾಡಿದೆಯೋ ಅದನ್ನು ಆಚರಣೆ ಮಾಡುವ ಧರ್ಮ. ಅದನ್ನು ವಿಧಿ ಮಾಡಿದ್ದನ್ನು ಬಿಡುವಿಕೆ ಅಧರ್ಮ. ವೇದದಲ್ಲಿ ಯಾವುದನ್ನು ನಿಷೇಧ ಮಾಡಿದ್ದಾರೋ ಅದನ್ನು ಬಿಡುವಿಕೆ ಧರ್ಮ. ನಿಷೇಧ ಮಾಡಿದ್ದನ್ನು ಮಾಡುವಿಕೆ ಅಧರ್ಮ. ಸ್ಪಷ್ಟ ನಮಗೆ ಜ್ಞಾನ ಇರಬೇಕು. ವೇದದಲ್ಲಿ ಉದಾಹರಣೆಗೆ ಬ್ರಾಹ್ಮಣರಿಗೆ ಸಂಧ್ಯಾ ಉಪಾಸಹಿತ ಬೆಳಿಗ್ಗೆ ಸಂಧ್ಯಾ ವಂದನೆ ಮಾಡು ಅಂತ ವೇದ ವಿಧಿ ಮಾಡಿದೆ. ನಾವು ಸಂಧ್ಯಾ ವಂದನೆ ಮಾಡೋದು ಧರ್ಮ. ದೇವಾನ್ ನಮೇತ ದೇವರಿಗೆ ನಮಸ್ಕಾರ ಮಾಡು, ಪೂಜಾ ಮಾಡು, ಇದು ಧರ್ಮ. ಇದನ್ನು ಮಾಡುವಿಕೆ ಧರ್ಮ. ಮತ್ತು ವೇದಾನ ಆವರ್ತೈತೆ ವೇದಗಳನ್ನು ಅಧ್ಯಯನ ಮಾಡು, ಇದು ಧರ್ಮ. ಮತ್ತು ಜುಹೋಯಾತ ವೈಷ್ಣದೇವನ್ನು ಮಾಡಿ ಊಟ ಮಾಡು ಅಂತ ಒಂದು ವಿಧಿಯೆಲ್ಲ ವಿಧಿಯು ಇವೆಲ್ಲ ನಾವು ಮಾಡಿದರೆ ಅದು ಧರ್ಮ. ಅದೇ ನಾವು ಮಾಡಿದ್ದು ನಮ್ಮ ಆ ಕರ್ಮ ಧರ್ಮ ಆಗ್ತಾವೆ. ಇನ್ನು ಇದಕ್ಕೆ ವಿರುದ್ಧವಾಗಿ ವೇದ ಹೇಳ್ತದೆ ವೃಷಂನ ವದೇತ ಸುಳ್ಳಾಡಬೇಡ, ಮತ್ತು ಗೌಹನ ಪುಷ್ಪದಾಸ್ಪೃಷ್ಟ ಆಕಳನ್ನು ಕಾಲಿನ ಮುಟ್ಟಬೇಡ, ಫಲಹಣ್ಣು ಫಲಭಕ್ಷೆಗೈತೆ ಉಳ್ಳಾಗಡ್ಡೆ ತಿನ್ನಬೇಡ ಅಂತ ವೇದ ನಮಗೆಲ್ಲ ಬೇಡ 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 ಅಂತ ಹೇಳಿದೆ. ಈ ಬೇಡ ಅಂತ ಹೇಳಿದ್ದನ್ನು ಬಿಡುವಿಕೆ ಧರ್ಮ, ಬೇಡ ಹೇಳಿದ ಮಾಡುವಿಕೆ ಅಧರ್ಮ. ಇಷ್ಟು ನಮಗೆ ನಾವೆಲ್ಲ ಅತ್ಯವಶ್ಯವಾಗಿ ತಿಳಿಸಬೇಕಾದಂಥ ಒಂದು ಕಾರ್ಯ. ಅದಕ್ಕೋಸ್ಕರವಾಗಿ ಧರ್ಮವನ್ನು ಇವೆಲ್ಲ ಕರ್ಮಗಳಿವು. ಈ ಕರ್ಮಗಳನ್ನು ವಿಧಿ ಮಾಡಿದ್ದನ್ನು ಮಾಡಬೇಕೆ, ನಿಷೇಧ ಮಾಡಿದ್ದನ್ನು ಬಿಡಬೇಕೆ ಧರ್ಮ ಅಂತ ಕರೆಸಲ್ಪಡೋದಾಗಿದೆ. ಇದು ಮಧ್ಯ ಧರ್ಮ ಅಂದರೆ ಏನು ಅನ್ನುವಂಥ ಒಂದು ಮಾತು. ಉದಾಹರಣೆಗೆ ನಾವೆಲ್ಲ ಈಗ ಬ್ರಾಹ್ಮಣರು ಮುಂಜಿ ಮಾಡ್ಕೊಂಡೇವಿ, ಯಜ್ಞೋಪೇತ ಹಾಕ್ಕೊಂಡೇವಿ. ಏನು ಕೆಲಸ? ಸಂಧ್ಯಾವಂದನೆ ಮುಖ್ಯವಾದಂಥ ಕಾರ್ಯ. ಸಂಧ್ಯಾವಂದನೆ ಬಿಟ್ಬಿಟ್ರೆ ಏನು ಧರ್ಮ ಮಾಡಿದರೂ ಉಪಯೋಗ. ನಾನು ಜನೋಪಕಾರ ಮಾಡಿದ್ದೀನಿ, ಬೇಕಾದ್ರೆ ಏನು ಮಾಡಿ ಸಂಧ್ಯಾವಂದನೆ ಮಾಡಿ ಎಲ್ಲ ಮಾಡಿದರೆ ಫಲ ಸಿಗ್ತದೆ. ಇದಕ್ಕೂ ಸಂಧ್ಯಾವಂದನೆ ಮಾಡೋದು ನಮಗೆ ಮುಖ್ಯವಾಗಿರತಕ್ಕಂಥ ನಮ್ಮ ಬ್ರಾಹ್ಮಣರ ಧರ್ಮವಾಗಿದೆ. ಅದನ್ನು ಅವಶ್ಯವಾಗಿ ಮಾಡಬೇಕು. ಅದನ್ನು ಬಿಟ್ಟುಬಿಟ್ರೆ ನಾವು ಅಧರ್ಮವನ್ನೇ ಮಾಡಬೇಕು. ಹೀಗಿರುವಾಗ ಇನ್ನು ಧರ್ಮವನ್ನು ಆಚರಣೆ ಮಾಡಿದಾಗ ಏನಾಗ್ತದೆ? ಇವು ವೇದಗಳು ಮತ್ತು ಪುರಾಣಗಳು ಭಗವಂತನ ಆಜ್ಞೆ. ಭಗವಂತ ನಮಗೆ ವಿಧಿ ಮಾಡ್ಯಾರ, ಹಿಂಗೆ ಮಾಡಿರಿ ಮಾಡಬೇಡ್ರಿ ಅಂತ. ಭಗವಂತನ ಆಜ್ಞೆಯನ್ನು ನಾವು ಪಾಲನೆ ಮಾಡುವಂಥ ಕೀರ್ತಿ ನಾವು ಬರ್ತದೆ, ನಮ್ಗೆ ಪುಣ್ಯ ಬರ್ತದೆ. ಮತ್ತು ಭಗವಂತ ಏನಂತಾನೆ, ನಾ ಹೇಳಿದಾಗ ನನ್ನ ಆಜ್ಞೆ ಪಾಲನೆ ಮಾಡಿದೆ. ಈ ತಂದೆ ಮಗ ತಂದೆ ಹೇಳಿದ ಮಾತು ಕೇಳ್ತೇವೆ, ಮತ್ತೆ ತಂದೆಗೆ ಸಂತೋಷ ಆಗ್ತದೆ, ಅವಾಗ ಅನುಗ್ರಹ ಮಾಡಿದೆ. ತಂದೆ ಬೈಕ್ ಕೊಡಿಸ್ತಾನೆ, ಏನು ಕೊಡಿಸ್ತಾನೆ ದಿನ. ತಂದೆಯ ಮಾತನ್ನು ಪಾಲನೆ ಮಾಡಿದ. ಹಂಗೆ ಭಗವಂತನೂ ಕೂಡ ಅವನ ಮಾತನ್ನು ಪಾಲನೆ ಮಾಡಿದಾಗ ತುಷ್ಟನಾಗಿ ಇವನು ನನ್ನ ಮಾತು ಕೇಳಿದವ ಸಂತೋಷ ಪಡ್ತಾನೆ. ಭಗವಂತ ಸಂತೋಷಪಟ್ಟು ನಿಮಗೇನು ಆಪತ್ತು ಬರ್ತದೆ ರಕ್ಷಣೆ ಮಾಡ್ತಾನೆ. ಅದೇ ರಕ್ಷಿತ ಧರ್ಮ ರಕ್ಷತೆ. ಧರ್ಮ ರಕ್ಷಿತಃ ರಕ್ಷತೆ. ಭಗವಂತ ಧರ್ಮ ಆಚರವ. ಧರ್ಮೋ ಧರ್ಮ ವಿದುತ್ತಮ ಅಂತ ವಿಷ್ಣುದನ್ನು ಹೇಳ್ತದೆ. ಧರ್ಮ ಅಂದರೆ ಭಗವಂತನ ನಾಮದು. ಧರ್ಮೋ ಧರ್ಮ ವಿದುತ್ತಮ ಅಂತೇಳಿ ಇಂಥ ಧರ್ಮವಚನದ ಭಗವಂತ ಧರ್ಮವನ್ನು ಆಚರಣೆ ಮಾಡಿದರೆ ನಮ್ಮ ಸರ್ವಥಾ ರಕ್ಷಣೆ ಮಾಡ್ತಾಗಿದ್ದಾನೆ. ಈ ವಿಶ್ವಾಸ ನಮಗಿರಬೇಕು, ನಿಶ್ಚಲವಾಗಿರಬೇಕು. ಧರ್ಮವನ್ನು ಅವಶ್ಯ ಮಾಡಬೇಕು. ಆ ಭಗವಂತ ರಕ್ಷಣೆ ಯಾಕೆ ಮಾಡೋಂಗೆಲ್ಲ ಮಾಡ್ತಾನೆ ಭಗವಂತ. ಆ ಧರ್ಮ ಬಿಟ್ಟೇವಿ, ಅದರ ಬಗ್ಗೆ ನಮಗೆ ಕಾಳಜಿ ಇಲ್ಲ. ಭಗವಂತ ರಕ್ಷಣೆ ಮಾಡಿ ಯಾಕೆ ಮಾಡೋದು? ರಕ್ಷಣೆ ಮಾಡೋದು ಭಗವಂತ ಮಾಡೋ ಕಾರಣ ಇದೆ. ಅದಕ್ಕೋಸ್ಕರವಾಗಿ ಧರ್ಮವನ್ನು ಅವಶ್ಯವಾಗಿ ಮಾಡೋದು. ನಮಗೆ ಕೆಲಸ ಇಲ್ಲ, ನಮಗೆ ಟೈಮ್ ಇಲ್ಲ, ಬೆಳಗ್ಗೆ ಹೋಗ್ಬೇಕು, ಅದು ಟೈಮ್ ಇಲ್ಲ ನಮ್ಮ ಸರ್ವಥಾ ಅದು ಅತ್ಯಂತ ಮೂರ್ಖತನ ಮಾತ್ರ. ಟೈಮ್ ಇದ್ದೇ ಇರ್ತದೆ. 10 ನಿಮಿಷ ಸಂಧ್ಯಾವನೆ ಮಾಡಲಿಕ್ಕೆ ಬರೋಂಗಿಲ್ಲ, ದಿನಕ್ಕೆ 2 ಹೊತ್ತು ಮಾಡಲಿಕ್ಕೆ ಮಾಡಬೇಕು. ಅದು ನಮ್ಮ ಧರ್ಮದ ಫೌಂಡೇಶನ್ ಅದು. ಅದಕ್ಕೋಸ್ಕರ ನಾವು ಯುವಕರೆಲ್ಲರೂ ಕೂಡ ಇವತ್ತಿನಿಂದಲೇ ನಿನ್ನೇನಾದರೂ ಆಗೋದು, ಇನ್ನಾದರೂ ಕೂಡ ಒಳ್ಳೆ ದಾರಿ ಹಿಡಿಯೋ ಪ್ರಾಣಿ ಅನ್ನೋಂಗೆ ಆ ಧರ್ಮವನ್ನು ಸಂಧ್ಯಾವಂದನೆ ಅವಶ್ಯವಾಗಿ ಮಾಡಿ ನಮ್ಮ ಉದ್ಧಾರವನ್ನು ನಾವು ಕಂಡುಕೊಳ್ಳುವಂಥ ಒಂದು ಉತ್ತಮವಾಗಿರೋದಕ್ಕೆ ಮಾರ್ಗ. ಅದನ್ನು ಮಾಡಬೇಕು ಅಂತ ನಮ್ಮ ಆಶಯ. ಮಾಡ್ತಾರೆ ನಾವೆಲ್ಲ ನಾನು ಅದನ್ನು ಆಶಿಸ್ತಾ ಇದ್ದೇವೆ. ಭಗವಂತವರಿಗೆ ಒಂದು ಮಾಡೋ ಬುದ್ಧಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.